ನಮಸ್ತೆ. ವೆರಿ ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. ಇವತ್ತು ಬಾರ್ಡರ್ ಸೀರೀಸ್ಗೆ ಸಂಬಂಧಪಟ್ಟಂಗೆ, ಕಂಟ್ರೀಸ್ ಬಾರ್ಡರ್ ಸೀರೀಸ್ಗೆ ಸಂಬಂಧಪಟ್ಟಂಗೆ ಅಂಡ್ ಆಲ್ಸೋ ಇಂಪಾರ್ಟೆಂಟ್ ಬಾರ್ಡರ್ ಸೀರೀಸ್ಗೆ ಸಂಬಂಧಪಟ್ಟಂಗೆ ನಾವು ಇವತ್ತಿನ ಟಾಪಿಕ್ ಅನ್ನ ದಟ್ ಈಸ್ ಕೊಲಂಬಿಯಾವನ್ನು ತೆಗೆದುಕೊಂಡಿದ್ವಿ. ಕೊಲಂಬಿಯಾ ಮೋಸ್ಟ್ ಇಂಪಾರ್ಟೆಂಟ್ ಕಂಟ್ರಿ. ನೋಡ್ತಾ ಹೋಗೋಣ ಏನಿದೆ ಕೊಲಂಬಿಯಾ ಬಗ್ಗೆ ನಾವು ಯಾಕೆ ಚರ್ಚೆ ಮಾಡ್ತಾ ಇದ್ದೀವಿ. ಕರೆಂಟ್ ಅಫೇರ್ಸ್ ಅಲ್ಲಿ ಇದಾರೆ. ನಾನು ಕರೆಂಟ್ ಅಫೇರ್ಸ್ ಒಂದು ಏನು ಬಾರ್ಡರ್ಸ್ಗಳು ಆಗಿರ್ಬೋದು, ಜೊತೆಗೆ ಇಂಪಾರ್ಟೆಂಟ್ ಬಾರ್ಡರ್ಸ್ಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಬಾರ್ಡರ್ಸ್ಗಳಿಗೆ ಸಂಬಂಧಪಟ್ಟಂಗೆ ಎಲ್ಲವನ್ನು ಆದಷ್ಟು ಹಂತ ಹಂತವಾಗಿ ಡೇ ಬೈ ಡೇ ಚರ್ಚೆ ಮಾಡ್ತಾ ಹೋಗೋಣ. ಎಕ್ಸಾಮ್ಸ್ಗೆ ಡೆಫಿನೆಟ್ಲಿ ಯೂಸ್ ಆಗ್ತವೆ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಇಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಚರ್ಚೆ ಮಾಡ್ತೀನಿ. ಕರೆಂಟ್ ಅಫೇರ್ಸ್ ಒಂದು ಬಾರ್ಡರ್ಸ್ಗಳನ್ನು ಎಕ್ಸಾಮ್ ಅಲ್ಲಿ ಕೇಳೋದು, ಯಾವ್ಯಾವ ಬಾರ್ಡರ್ಸ್ಗಳನ್ನ ಸುಮ್ಮನೆ ಕೇಳೋದಿಲ್ಲ. ಹಾಗಾಗಿ ಕೊಲಂಬಿಯಾವನ್ನ ತಗೊಂಡು ಯಾಕೆ ಕೊಲಂಬಿಯಾದಲ್ಲಿ ಇದೆ ಅಂತಂದ್ರೆ, ಈಗ ನೋಡಿ ಅಲ್ಲಿ ಈ ಒಂದು ನ್ಯಾಷನಲ್ ಲಿಬರೇಷನ್ ಆರ್ಮಿ ಅನ್ನೋದಿದೆ. ನ್ಯಾಷನಲ್ ಲಿಬರೇಷನ್ ಆರ್ಮಿ ಅಂತ ಇದೆ. ಓಕೆನಾ. ಸೊ ಇವರು ಏನ್ ಮಾಡ್ತಾರೆ ಅಂತಂದ್ರೆ ಆಂತರಿಕ ದಂಗೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದ್ ರೀತಿ ಇದೊಂದು ಗುಂಪು ರೀ. ಸಾಕಷ್ಟು ದೇಶಗಳಲ್ಲಿ ಕೆಲವು ತನ್ನದೇ ಆದಂತ ಒಂದು ಒಳ ನುಸುಳುಕೋರರು ಇರ್ತಾರೆ ಅಲ್ವಾ, ಅಂತವರು ತಮ್ಮದೇ ಆದಂತ ಒಂದು ಗುಂಪು ಸಂಘಟನೆಯನ್ನು ಕಟ್ಕೊಂಡು ಸರ್ಕಾರದ ಜೊತೆ ಯುದ್ಧ ಮಾಡ್ತಾ ಇರ್ತಾರೆ, ವಾದ ಮಾಡ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಇವ್ರೇನ್ ಮಾಡ್ತಾ ಇದ್ರೆ ಸರ್ಕಾರಕ್ಕೆ ಬೆದರಿಕೆ ಹಾಕ್ತಾ ಇದ್ದಾರೆ. ಸರ್ಕಾರಕ್ಕೆ ಬೆದರಿಕೆ ಆಂತರಿಕ ಸಂಘರ್ಷಕ್ಕೆ ಕಾರಣ ಆಗಿದೆ. ಕೊಲಂಬಿಯಾದಲ್ಲಿ ನ್ಯಾಷನಲ್ ಆರ್ಮಿ ಲಿಬರೇಷನ್ ಇದೆಯಲ್ಲ, ಸೊ ಇವ್ರೇನ್ ಮಾಡಿದ್ರೆ ನ್ಯಾಷನಲ್ ಲಿಬರೇಷನ್ ಆರ್ಮಿ ಅಂತೇಳಿ, ನ್ಯಾಷನಲ್ ಆರ್ಮಿ ಲಿಬರೇಷನ್ ಯಾವ್ದಾದ್ರು ಕರೀರಿ, ತೊಂದರೆ ಇಲ್ಲ. ಹೀಗಾಗಿ ಇಲ್ಲಿ ಏನಾಗ್ತಿದೆ ಅಂದ್ರೆ ದಂಗೆ ಆಗ್ತಾ ಇದೆ. ಈ ಕಾರಣಕ್ಕೆ ಇವತ್ತಿಗೆ ಟಿಲ್ ಟುಡೇ 60 ಜನ ಸತ್ತಿದ್ದಾರೆ. 60 ಜನನ ಸಾಮಾನ್ಯ ಜನರಿಗೆ 60 ಜನರನ್ನ ಸಾಯಿಸಿದ್ದಾರೆ. ಈ ಒಂದು ಕಾರಣಕ್ಕೆ ಚರ್ಚೆಯಲ್ಲಿದೆ ಕೊಲಂಬಿಯಾ ಎಲ್ಲಿದೆ. ಕೊಲಂಬಿಯಾ ಅಧಿಕೃತವಾಗಿ ಕೊಲಂಬಿಯಾ ರಿಪಬ್ಲಿಕ್ ಆಫ್ ಕೊಲಂಬಿಯಾ ಅಂತ ಕರಿತೀವಿ. ಇದು ಪ್ರಾಥಮಿಕವಾಗಿ ದಕ್ಷಿಣ ಅಮೆರಿಕದಲ್ಲಿ ಇರ್ತಕ್ಕಂಥ, ಎಕ್ಸಾಕ್ಟ್ ಆಗಿ ಇಲ್ಲಿ ಇರ್ತಕ್ಕಂಥದ್ದು ದಕ್ಷಿಣ ಅಮೆರಿಕ. ಆಮೇಲೆ ಇದು ಒಂದು ದೇಶವಾಗಿದ್ದು ಉತ್ತರ ಅಮೆರಿಕದಲ್ಲಿ ದ್ವೀಪ ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹೊಂದಿದೆ. ಬಹಳಷ್ಟು ದ್ವೀಪಗಳಿದ್ದಾವೆ. ಇಲ್ಲಿ ನೋಡಿ ಈ ಪ್ರದೇಶದಲ್ಲಿ ದಿಸ್ ಇಸ್ ಆಲ್ ಅಬೌಟ್ ಕೊಲಂಬಿಯಾ ಬಾರ್ಡರ್. ಈ ಕೊಲಂಬಿಯಾ ದ್ವೀಪ ರೀ ಇಲ್ಲಿದೆಯಲ್ಲ, ಇದು ಕೊಲಂಬಿಯಾ ದ್ವೀಪ, ಇದಕ್ಕೆ ಸಂಬಂಧಪಟ್ಟದ್ದು. ನಾವಾಗಲೇ ನಿನ್ನೆ ಕೂಡ ಆಫ್ರಿಕಾಕ್ಕೆ ಸಂಬಂಧಪಟ್ಟಂಗೆ ನೋಡಿದ್ವಿ, ಅರಬ್ ಕಂಟ್ರಿಗೆ ನೋಡಿದ್ವಿ, ಮೊನ್ನೆ ಆಫ್ರಿಕಾ ನೋಡಿದ್ವಿ ಅಲ್ವಾ, ನಿನ್ನೆ ಯೆಮೆನ್ ಬಗ್ಗೆ ನೋಡಿದ್ವಿ, ಅರಬ್ ಕಂಟ್ರೀಸ್ ಅಲ್ವಾ. ಇಲ್ಲಿ ಪ್ರೆಸಿಡೆಂಟ್ ಇದ್ದಾರೆ, ದರ್ ಇಸ್ ಅ ಗುಸ್ಟಾವೋ ಪೆಟ್ರೋ ಅಂತೇಳಿ. ಗುಸ್ಟಾವೋ ಪೆಟ್ರೋ ಇವರು ಸದಸ್ಯರು ಅವ್ರನ್ನ ಮನವೊಲಿಸ್ತಾ ಇದ್ದಾರೆ, ಅವರು ಕೇಳ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಯಾವೆಲ್ಲ ಬಾರ್ಡರ್ ಇದ್ದಾವೆ ಇಲ್ಲಿ ನೋಡಿ. ಪನಾಮಾ ಇದೆ ಈ ಕಡೆ ಭಾಗದಲ್ಲಿ. ಇಟ್ ಈಸ್ ಇನ್ ದ ನಾರ್ತ್ ವೆಸ್ಟ್ ಅಂಡ್ ಆಲ್ಸೋ ಈಕ್ವೆಡರ್ ಎಲ್ಲಿದ್ರಿ, ಇಟ್ ಈಸ್ ಇನ್ ದ ಸೌತ್ ಅಲ್ಲಿ ಈಕ್ವೆಡರ್ ಇದೆ. ಇನ್ನೂ ಬರುತ್ತೆ ನೋಡಿ ಪೆರು ಇದೆ, ಇದೇ ಭಾಗದಲ್ಲಿ ಪೆರು ಇದೆ. ಕೊಲಂಬಿಯಾ ಸೌತ್ ಕಡೆ ಪೆರು ಮತ್ತೆ ಈಕ್ವೆಡರ್ ಬರುತ್ತೆ. ಅದೇ ನಿಟ್ಟಿನಲ್ಲಿ ಈ ಕಡೆ ವೆನಿಜುವೆಲಾ ಇದೆ. ಇಟ್ ಈಸ್ ಇನ್ ದ ಈಸ್ಟ್ ಕಡೆ ವೆನಿಜುವೆಲಾ ಇದೆ. ಮತ್ತೆ ಪೆರು ಇಲ್ಲಿದೆ ಅಲ್ವಾ, ನೋಡಿದ್ವಿ. ಅದಾದ ನಂತರ ಬ್ರೆಜಿಲ್ ಕೂಡ ಇರ್ತಕ್ಕಂಥ ದೊಡ್ಡ ರಾಷ್ಟ್ರ ಬ್ರೆಜಿಲ್. ಏನು ಈ ದಕ್ಷಿಣ ಅಮೆರಿಕದ ದೊಡ್ಡ ರಾಷ್ಟ್ರ ಅಂತಾನೆ ಹೇಳ್ಬೋದ್ರಿ. ಯಾವುದು ಈ ಬ್ರೆಜಿಲ್, ಬಹಳ ಇಂಪಾರ್ಟೆಂಟ್. ಇದು ಕೂಡ ಬಾರ್ಡರ್ನ ಹಂಚಿಕೊಂಡಿದೆ, ನೆನಪಿರಲಿ. ಇಷ್ಟು ಒಂದು ಬಾರ್ಡರ್ಗಳು ಈ ಕೊಲಂಬಿಯಾದ ರಾಜಧಾನಿ ಬೊಗೋಟಾ ಇದರ ರಾಜಧಾನಿ ಆಗುತ್ತೆ. ಹಾಗಾದ್ರೆ ಇಂಡಿಯಾದ ಜೊತೆ ಇದರ ರಿಲೇಷನ್ ಏನ್ರಿ, ಭಾರತ ಮತ್ತು ಕೊಲಂಬಿಯಾ ನಡುವೆ ಇರ್ತಕ್ಕಂಥ ಸಂಬಂಧ ಏನು, ಯಾವೆಲ್ಲ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ನ ಮಾಡ್ತೀವಿ ನೋಡ್ತಾ ಹೋಗೋದಾದ್ರೆ, ಭಾರತ ಕೊಲಂಬಿಯಾ ಸ್ನೇಹಪರ ಮತ್ತು ಸೌಹಾರ್ದಯುತ ಒಂದು ದ್ವಿಪಕ್ಷೀಯ ಸಂಬಂಧಗಳನ್ನ ಹೊಂದಿದೆ. ಅದರಲ್ಲಿ ಎರಡು ದೇಶಗಳ ನಡುವಿನ ಸಂಬಂಧವು ರಾಜಕೀಯ, ಪಕ್ಷ, ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳನ್ನ ಒಳಗೊಂಡಿದ್ದೇವೆ. ಎಲ್ಲಾ ಕ್ಷೇತ್ರಗಳಲ್ಲಿ ಸಂಬಂಧವನ್ನು ಹೊಂದಿದ್ವಿ. 1995ರಲ್ಲಿ ನಾವು ನಮ್ಮ ಒಂದು ಅಂಬಾಸಿಡರ್ ಎಂಬಸಿ ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ, ಫಾರಿನ್ ವಿದೇಶಾಂಗ ಕಚೇರಿಯ ಸ್ಥಾಪನೆಗೆ ಅಡಿಗೆಲ್ಲನ್ನು ಹಾಕಿತ್ತು ಈ ಒಂದು ಟೈಮಲ್ಲಿ. ಅದೇ ನಿಟ್ಟಿನಲ್ಲಿ ಹೇಳೋದಾದ್ರೆ ಇವರಿಗೆ ನಾವೆಲ್ಲ ಎಕ್ಸ್ಪೋರ್ಟ್ ಮಾಡೋದು ಜಾಸ್ತಿ, ಅಲ್ಲಿಂದ ತರಿಸ್ಕೊಳ್ಳೋದು ಕಡಿಮೆ, ತರಿಸ್ಕೊಳ್ಳುವಂಥದ್ದು ಏನು ಕಡಿಮೆ. ಆದ್ರೆ ಇಲ್ಲಿಂದ ನಮ್ಮ ದೇಶದಿಂದ ಕೊಲಂಬಿಗೆ ಕಳಿಸೋದು ಜಾಸ್ತಿ. ವೆಹಿಕಲ್ಸ್ ಆಗಿರ್ಬೋದು, ಮೋಟರ್ಸ್ ಅಂದ್ರೆ ಆಟೋಮೊಬೈಲ್ಸ್, ಇಂಜಿನಿಯರಿಂಗ್ ಗೂಡ್ಸ್ ಆಗಿರ್ಬೋದು, ಕೆಮಿಕಲ್ಸ್ ಆಗಿರ್ಬೋದು, ಕಾಟನ್, ಪ್ಯಾರಾಮಸಿಟಿಕಲ್ಸ್ ಔಷಧಿಗಳಾಗಿರ್ಬೋದು, ಐರನ್ ಅಂಡ್ ಸ್ಟೀಲ್ಗಳು ನಮ್ಮ ದೇಶದಿಂದ ಆ ಒಂದು ಕೊಲಂಬಿಯಾ ದೇಶಕ್ಕೆ ಹೋಗ್ತವೆ, ನೆನಪಿರಲಿ. ಇದಿಷ್ಟು ಇವತ್ತಿನ ಈ ಬಾರ್ಡರ್ ಸೀರೀಸ್ಗೆ ಸಂಬಂಧಪಟ್ಟಂಗೆ ಕಂಟ್ರಿ. ಡೈಲಿ ಯಾರೆಲ್ಲ ನಿಮಗೆ ಕ್ಯೂರಿಯಾಸಿಟಿ ಇರುತ್ತೆ, ದಿನಕ್ಕೊಂದು ಕರೆಂಟ್ ಅಫೇರ್ಸ್ ಇರ್ತಕ್ಕಂಥ ಚರ್ಚೆ, ಇನ್ನು ನೀವು ಹೇಳಿ ಬೇಕಾದ್ರೆ ಸಜೆಷನ್ ಮಾಡಿ. ಇಂಪಾರ್ಟೆಂಟ್ ಒಂದು ವಿಷಯಗಳನ್ನ ಯಾವ ಡಿಸ್ಕಸ್ ಮಾಡಬಹುದು ಸರ್ ಬಾರ್ಡರ್ಸ್ ಗಳಿಗೆ ಸಂಬಂಧಪಟ್ಟಂಗೆ, ನಿಮ್ಗೆ ಯಾವ ಕಷ್ಟ ಅನ್ಸುತ್ತೆ ನಿಮ್ಗೆ ತೊಂದರೆ ಇಲ್ಲ. ಮ್ಯಾಪ್ ಗಳನ್ನ ಕೋಡ್ ವರ್ಡ್ ಮಾಡಿ ಕಲಿಬೇಡಿ ದಯವಿಟ್ಟು. ಕೋಡ್ ವರ್ಡ್ ಮಾಡಿದ್ರೆ ಡೆಫಿನೆಟ್ಲಿ ಮರ್ತು ಹೋಗುತ್ತೆ. ಯಾಕಂದ್ರೆ ಜಗತ್ತಲ್ಲಿ ಎಷ್ಟು ದೊಡ್ಡದಿದೆ ಈ ಭೂಮಿ ಅಲ್ವಾ, ಅಷ್ಟು ದೇಶಗಳನ್ನ ಕೋಡ್ ವರ್ಡ್ ಮಾಡಕ್ ಸಾಧ್ಯ ಇಲ್ಲ. ಪ್ರಾಕ್ಟೀಸ್ ಮಾಡಿ ಡೆಫಿನೆಟ್ಲಿ. ನನ್ನ ಒಂದು ಈ ಕರೆಂಟ್ ಅಫೇರ್ಸ್ ನ ಅಥವಾ ಇಲ್ಲಿ ಬರ್ತಕ್ಕಂಥ ಒಂದು ಬಾರ್ಡರ್ ಸೀರೀಸ್ ಟಾಪಿಕ್ಸ್ ಅನ್ನ ನೀವು ಡೈಲಿ ಸೀರೀಸ್ ಅನ್ನ ನೋಡ್ತಾ ಹೋಗಿ, ಡೆಫಿನೆಟ್ಲಿ ನಿಮ್ಗೆ ಅದು ಯೂಸ್ ಆಗುತ್ತೆ. ಮತ್ತೆ ದಿನ ನೋಡಿನೇ ಮ್ಯಾಪ್ ಪ್ರಿಂಟ್ ಆಗ್ಬೇಕ್ರಿ ತಲೆಯಲ್ಲಿ. ಅದರ್ವೈಸ್ ನೀವು ಯಾವ್ದೇ ರೀತಿ ಕಂಠಪಾಠ ಮಾಡಕ್ಕೆ ಅಥವಾ ಕೋಡ್ ಔಟ್ ಮಾಡಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಓನ್ಲಿ ನೋಡೋದ್ರಿಂದ ಮಾತ್ರ ಮನಸ್ಸಲ್ಲಿ ಇಟ್ಕೋಬಹುದು, ನೆನಪಿನಲ್ಲಿ ಇಟ್ಕೋಬಹುದು. ಓಕೆ, ಎಸ್, ಥ್ಯಾಂಕ್ ಯು ರೀ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇನ್ನೂ ಹಲವು ಹೆಚ್ಚಿನ ಒಂದು ಮಾಹಿತಿಯನ್ನು ನಾನು ತರಲಿದ್ದೇನೆ. ಥ್ಯಾಂಕ್ ಯು.